ಯಾಕೋ ಎಲ್ಲರಿಗೂ ನೋಡಿದ್ರೆ ನಿದ್ದೆ ಬಂದಂಗೆ ಆಗತ್ತೈತೆ, ಹೌದಿಲ್ಲ? ಒಂದು ಸಾರಿ ಎಲ್ಲರೂ ಜೈಕಾರ ಹಾಕಲ್ಲ, ಯಾರ್ಯಾರು ಬಾಯಿದ್ರು ಎಲ್ಲರೂ ಜೈಕಾರ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಜೈ ಶಿವಾಜಿ, ಜೈ ಶಿವಾಜಿ, ಜೈ ಭವಾನಿ, ಜೈ ಭವಾನಿ, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನಿಜವಾಗ್ಲೂ ಕೂಡ ಇಲ್ಲಿಯವರೆಗೆ ಅನೇಕ ವಿಚಾರಗಳನ್ನ ನಾವೆಲ್ಲವೂ ಕೇಳ್ಕೊಂಡು ಬಂದಿದ್ದೇವೆ. ಇತಿಹಾಸವನ್ನ ತಿರುಚಿ ನೋಡಿದಾಗ ಎಲ್ಲಾ ಇತಿಹಾಸದ ವಿಚಾರಗಳು ನಮ್ಮ ಕೃಷ್ಣ ಜೋಶಿಜಿಯವರು ನೇರವಾಗಿ ಎಲ್ಲ ವಿಚಾರಗಳನ್ನ ಹೇಳಿದ್ದಾರೆ. ಅದೆಲ್ಲವನ್ನು ಹೇಳಕ್ಕೆ ಅವಶ್ಯಕತೆ ಇಲ್ಲ. ಆದ್ರೆ ನೇರವಾಗಿ ಇವತ್ತು ಪ್ರಸ್ತುತ ಕಾಲದ ವಿಚಾರಗಳನ್ನ ನಾನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಇನ್ನು ಮೆರವಣಿಗೆ ಇದೆ, ಎಲ್ಲಾ ಯುವಕರು ಅಥವಾ ತಾಯಂದಿರು ಎಲ್ಲದಕ್ಕೂ ಏನೇನೋ ಬೇರೆ ಬೇರೆ ಕಾರ್ಯಕ್ರಮ ಆಶೀರ್ವಚನವನ್ನ ಮುಗಿಸ್ತೇನೆ. ವಿಚಾರ ಮಾಡಿ, ಈ ಜಗತ್ತಿನೊಳಗೆ ಭಾರತ ದೇಶ ಎಂತಹ ತಾಕತ್ತಿನ ದೇಶ ಅಂತಂದ್ರೆ, ಆ ದೇಶದ ಬಗ್ಗೆ ಹೇಳಬೇಕಾದ್ರೆ ನಾವು ಭಾರತ ದೇಶದವರು ನಮ್ಮ ಬಗ್ಗೆ ನಾವು ಹೇಳ್ಕೊಂಡ್ರೆ ಅವರ ದೇಶದ ಹೇಳ್ತಾರಂತ ಅನ್ಬಹುದು. ಆದ್ರೆ ಇಲ್ಲಿ ಒಬ್ಬ ಲೇಖಕ ಡೇವಿಡ್ ವ್ಯಾಲೆಸ್ ಅಂತಕ್ಕಂತಹ ಅಮೆರಿಕದ ಲೇಖಕ ನಮ್ಮ ಭಾರತ ದೇಶದ ಬಗ್ಗೆ ಒಂದು ಮಾತನ್ನ ಹೇಳ್ತಾನ. ನಿಜವಾಗ್ಲೂ ಅದನ್ನ ಕಿವಿ ಕೊಟ್ಟು ಕೇಳಬೇಕು. ಎಷ್ಟು ಹೆಮ್ಮೆಯಿಂದ ಒಬ್ಬ ಅಮೆರಿಕದ ಲೇಖಕ ನಮ್ಮ ದೇಶದ ಬಗ್ಗೆ ಹೇಳ್ತಾನ ಅಂತಂದ್ರೆ ಅದನ್ನ ಕಿವಿ ಕೊಟ್ಟು ಕೇಳಬೇಕು. ಯಾವ ಇತರೆ ಜಗತ್ತಿನ ಜನರಿಗೆ ಓದಲು ಬರೆಯಲು ಬರುತ್ತಿರಲಿಲ್ಲವೋ ಆಗ ಭಾರತದಲ್ಲಿ ಹಿಂದೂಗಳು ವೇದಗಳನ್ನ ಬರೆದಿದ್ರು. ಯಾವ ಇತರೆ ಜಗತ್ತಿನ ಜನರಿಗೆ ಶಿಕ್ಷಣದ ಅರಿವೇ ಇರಲಿಲ್ಲ, ಆಗ ಭಾರತದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ನಡೀತಿತ್ತು. ಹೀಗಾಗಿ ಜಗತ್ತಿನೊಳಗೆ ಯಾವುದಾದರೂ ಶ್ರೇಷ್ಠವಾಗಿರ್ತಕ್ಕಂತಹ ಪವಿತ್ರವಾಗಿರ್ತಕ್ಕಂತಹ ದೇಶ ಅದು ಯಾವುದಾದ್ರೂ ಇದ್ರೆ ಅದು ನನ್ನ ಹೆಮ್ಮೆಯ ಭಾರತ ದೇಶ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿದೆ. ಆದ್ರೆ ಇವತ್ತಿನ ದಿನಮಾನದೊಳಗೆ ನಮ್ಮ ಭಾರತ ದೇಶದ ಬಗ್ಗೆ ನಾವು ಜೈಕಾರ ಹಾಕ್ಲಿಕ್ಕೆ ಏನಂತಂದ್ರೆ ಹಿಂಜರಿಯಾಗತ್ತೀವಿ, ಹೌದಿಲ್ಲ? ಹೌದು, ಭಗವಾನ್ ಬಾಯಿ ತರುವಂದ್ರು, ಹೌದಿಲ್ಲ? ಹಿಂಜರಿಯಾಗತ್ತೀವಿ. ಇವತ್ತು ನಿಜವಾಗ್ಲೂ ಕೂಡ ನನಗನ್ನಿಸುತ್ತೆ ನಮ್ಮ ಜೋಶಿಜಿ ಅವರು ಹೇಳ್ದಂಗ ಇವತ್ತಿನ ದಿನಮಾನದೊಳಗೆ ಆಗಿನ ಕಾಲದೊಳಗ ಛತ್ರಪತಿ ಶಿವಾಜಿ ಮಹಾರಾಜರಂತಹ ಮಹಾರಾಜ ನಮ್ಮ ಈ ನಾಡಿನೊಳಗೆ ಏನಾದರೂ ಹುಟ್ಟಿರ್ಲಿಲ್ಲ ಅಂತಂದ್ರ ನಾವು ಎಲ್ಲಿರ್ತೀವಿ ಗೊತ್ತೇನು? ನಾವು ಎಲ್ಲಿರ್ತೀವಿ ಅಂತಂದ್ರೆ ಇವತ್ತಿನ ದಿವಸ ನಾವೆಲ್ಲರೂ ಇಲ್ಲಿ ಕೇಸರಿ ಧ್ವಜವನ್ನ ಹಾರಿಸಿ, ಛತ್ರಪತಿ ಶಿವಾಜಿ ಮಹಾರಾಜರ ಕೇಸರಿ ಧ್ವಜ ಎಲ್ಲೆಡೆ ಕೇಸರಿಮಯವಾಗಿದೆ ಅಲ್ಲ, ಈ ಎಲ್ಲಾ ಜಾಗದೊಳಗೆ ಅವರು ಛತ್ರಪತಿ ಶಿವಾಜಿ ಮಹಾರಾಜ ಹುಟ್ಟಿರ್ಲಿಲ್ಲ ಅಂತಂದ್ರ ಎಲ್ಲವೂ ಕೂಡ ಹಸಿರು ಧ್ವಜ ಆಗಿರ್ತಿತ್ತು. ಹಸಿರು ಧ್ವಜ ಅದನ್ನ ನೆನಪಿಟ್ಟುಕೋರಿ. ಇವತ್ತಿನ ದಿವಸ ಶಿವಾಜಿ ಮಹಾರಾಜ ಹುಟ್ಟ್ಯಾರಂತ ತಿಳ್ಕೊಂಡು ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಎಚ್ಚರಗೊಳ್ತಾ ಇದ್ದೀವಿ ಅಂದ್ರೆ ಅವರು ಹಾಕಿಕೊಟ್ಟಿರ್ತಕ್ಕಂತಹ ತತ್ವ ಅವರು ತಿಳಿಸಿಕೊಟ್ಟ